ಇವತ್ತು ನಾವು ದೇವದುರ್ಗದಲ್ಲೇ ಇರುವಂತಹ ಅದೆಷ್ಟೋ ಜನರಿಗೆ ಗೊತ್ತಿಲ್ಲದಿರುವಂತಹ ಇಡನ್ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಗೌರಂಪೇಟೆಯ ಒಂದು 10 ಜನ ಹುಡುಗರಿದ್ರು. ಈಗ 3 ಜನ ಹುಡುಗರಿದ್ದಾರೆ. ಅವ್ರ ಜೊತೆ ನಾನು ಇನ್ನಷ್ಟು ಇಡನ್ ಪ್ಲೇಸ್ಗಳಿಗೆ ಹೊರಟಿದ್ದೀನಿ. ಬರ್ರಿ ಇವತ್ತಿನ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಇವತ್ತಿನ ವಿಡಿಯೋ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕಂದರೆ ಇದು ನನ್ನ ದೇವದುರ್ಗದ ಕೊನೆಯ ವಿಡಿಯೋ ಆಗಿರುತ್ತೆ. ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನೋಡ್ರಿ ಹಿಂಗದ್ದೀನಿ. ನಾನು ನಿಮ್ಮ ನೋಮಾಡ್ ಮುರುಳಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇದಾ ಓಮ್ರಾ ಅಲ್ಲೇ ನೋಡ್ತಿದ್ದೀರಾ, ಅದನ್ನು ಕೂಡ ನಾವು ಸುತ್ತಾಡಿ ಕವರ್ ಮಾಡಿದ್ದೀವಿ. ಈಗ ಇಲ್ಲಿ ನೋಡ್ತಿರೋದು ಇದನ್ನು ಕೂಡ ಸುತ್ತಾಡಿ ಕವರ್ ಮಾಡಿದ್ದೀವಿ. ಇದು ದೇವದುರ್ಗದ ಲಾಸ್ಟ್ ವಿಡಿಯೋ. ಈ ಲಾಸ್ಟ್ ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಈಗ ಮತ್ತೆ ಒಂದು ಹಿಡನ್ ಪ್ಲೇಸಿಗೆ ಬಂದಿದ್ದೀವಿ. ಬನ್ನಿ ಅದು ಹೇಗಿದೆ ನೋಡೋಣ. ಈಗ ಮುಂದಿನ ವಿಡಿಯೋ ಕೊಟ್ಟಿದೀವಿ ನೋಡ್ರಿ ಫ್ರೆಂಡ್ಸ್. ಹಿಂಗ ಉತ್ತರ ಕರ್ನಾಟಕ ರಾಯಚೂರು ಮಂದಿ ಇದೆಯಲ್ಲ. ಯಾವ ಏರಿಯಾ ನಿಮ್ದೆಲ್ಲ? ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಒಂದು ಗೌರಂಪೇಟೆ ಅಂತ ಒಂದು ಏರಿಯಾ ಬರುತ್ತೆ. ಆ ಗೌರಂಪೇಟೆ ಏರಿಯಾದ ಆಲ್ಮೋಸ್ಟ್ ಸುಮಾರು ಒಂದು 10 ಹುಡುಗರನ್ನ ಜೊತೆ ಇದ್ದಾರೆ. ಅವರೆಲ್ಲ ಈಗ ಆಂಜನೇಯನ ಗುಂಡು, ಅದಾದ್ಮೇಲೆ ಕಡ್ಲೆ ಗುಂಡು ಅನ್ನುವಂಥ ಒಂದು ಜಾಗ ಕರ್ಕೊಂಡ್ ಬಂದಿದ್ದಾರೆ. ಅದಾದ್ಮೇಲೆ ಒಂದು ಹಿಡನ್ ಬಾವಿ ಇದೆ, ಅದ್ರ ಮುಚ್ಚಿದಾರೆ. ಅದನ್ನು ಕೂಡ ತೋರಿಸ್ತೀನಿ. ಇನ್ನೊಂದು ವಿಶೇಷವಾಗಿ ಶಬ್ದ ಹೊರಡಿಸುವಂತ ಒಂದು ಜಾಗ ಇದೆ, ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಬನ್ನಿ ತೋರಿಸ್ತೀನಿ. ನೋಡ್ರಿ ಫ್ರೆಂಡ್ಸ್, ಬರೋದಿಲ್ರಿ ಇಲ್ಲಿ ಎಷ್ಟ ಬರ್ತೈತ್ರಿ. ಇದಕ್ಕೆ ಏನಂತ ಕರಿತೀರಿ? ಕಡ್ಲೆಗೊಂಡ್ರಿ. ಕಡ್ಲೆಗೊಂಡು. ಇನ್ನೊಂದ್ಸಲ ಹೊಡಿ. ಮಲ್ಕೊಡಿ. ಇಲ್ಲಿ ನೋಡಿ, ಅಲ್ಲಿ ಹೊಡೆದ್ರೆ ಸೌಂಡ್ ಬರಲ್ಲ. ಈ ಕಡೆ ನೋಡಿದ್ರೆ ಆಲ್ಮೋಸ್ಟ್ ಹೊಡೆದು ಗುರ್ತು ಕುಂತಿದೆಲ್ಲ, ಎಲ್ಲ ಹೊಡಿತಾರೆ ಅಂತ ಹೇಳಿ ನೋಡಿ. ಓಕೆ, ಏನಿರ್ಬೋದು ಇನ್ನು ನೀನು ಸಮಾಜದ ಪ್ರಮುಖ ವ್ಯಕ್ತಿ ಆಗ್ತೀಯ, ಸಮಾಜದ 5ನೇ ಕಂಬ ಆಗ್ಬಿಡ್ತೀಯ. ರೊಕ್ಕ ಇರ್ಬೋದು. ಚಿನ್ನ ಏನಂತೀರೋ? ಚಿನ್ನ, ಬಂಗಾರ. ಅಯ್ಯೋ ಲೋಪರ್, ಬೇರೆ ಕೆಲ್ಸ ಅಲ್ಲ ನಿನ್ಗೆ? ಮಸ್ಕಿಲು ಇದೇ ತರ ಸೌಂಡ್ ಮಾಡುವಂತಹ ಕಲ್ಲುಗಳು ತುಂಬಾ ಇದಾವಂತೆ. ಆದ್ರೆ ನನಗೆ ಒಂದೇ ವಿಡಿಯೋ ರೆಕಮೆಂಡ್ ಆಗಿತ್ತು, ಆ ವಿಡಿಯೋನ ನೋಡಿದ್ದೆ. ಆದ್ರೆ ಇವಾಗ ಲೈವ್ ಆಗಿ ನೋಡ್ತಿದ್ದೀನಿ. ಬನ್ನಿ ನಾವು ಕೂಡ ಸೌಂಡ್ ಮಾಡೋಣ. ನಿಮ್ಗೆ ಯಾರು ಹೇಳಿದ್ರಿ ಆಂಜನೇಯನ ಗುಂಡ ಅಂತ? ಹಿರಿಯರು ಹೇಳಿದ್ದ. ನೋಡಿ ಅಲ್ಲಿ ಹೇಳ್ತಿದ್ದಾರೆ. ಈಗ ಅಲ್ಲಿ ಕಾಣಿಸ್ತಿದ್ಯಲ್ಲ ನೋಡಿ, ನಿಮ್ಗೆ ಅನ್ನಿಸ್ತಾ ಇದೆಯಾ ಆಂಜನೇಯನ ಮುಖ ಅಲ್ಲಿದೆ ಅಂತ? ಸೊ ಇಲ್ಲಿಯವರೆಲ್ಲರೂ ಕೂಡ ಅದನ್ನ ನಂಬ್ತಾರೆ. ಆಂಜನೇಯನ ಗುಂಡು, ಕಡ್ಲೆ ಗುಂಡು ಅಂತೀವಲ್ವಾ, ಇಲ್ಲಿ ನಿಮ್ಗೆ ಈ ತರದ ಒಂದು ಹಳೆಯ ಬಾವಿ ಇರೋ ಜಾಗ ಇದು. ಇಲ್ಲೆಲ್ಲ ಪೂರ್ತಿ ಕಲ್ಲುಗಳನ್ನ ಹಾಕಿ ಈಗ ಮುಚ್ಚಿದ್ದಾರೆ. ಮೊದಲು ಬಾವಿ ಇತ್ತು ಅಂತ ಇಲ್ಲಿ ಅವ್ರು ಹೇಳ್ತಾರೆ ಅಲ್ವಾ? ನೋಡಿ. ಸೊ ಯಾರ್ದೋ ಒಬ್ರದ್ದು ಫೋನ್ ಮಿಸ್ ಆಗಿದೆ ಅಂತ ಇಲ್ಲಿ. ಯಾವಾಗ? ಫೋನ್ ಹೋಗಿ ಆ ಕಡೆ ಮುಗಿದ ಕತೆ ಖತಮ್. ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಈಗ ನಾವೇ ನಿಂತಿದೀವಿ. ಈ ಬಾವಿ ಇದೆಯಲ್ಲ, ಈ ಬಾವಿ ಸುಮಾರು ಕೆಳಗಡೆ ಇದೆ. ಬರೀ ತೋರಿಸ್ತೀನಿ ನೋಡಿ. ತುಂಬಾ ಕೆಳಗಡೆ ಇದೆ. ಇಲ್ಲಿಂದ ಆ ಕಡೆ ಇರೋದೆಲ್ಲ ಪೂರ್ತಿ ದೇವದುರ್ಗ, ಈ ಕಡೆ ಮತ್ತು ಆ ಕಡೆ ಇರೋದು ಗೌರಂಪೇಟೆ ಮತ್ತು ದೇವದುರ್ಗನ ತೋರಿಸ್ತೀನಿ. ಒಂದ್ಸಲ ವ್ಯೂ ನೋಡ್ಕೊಂಡ್ಬಿಡಿ.
ಎಲ್ಲಿಂದ? ಆ ಗಿರಿಕಾದಲ್ಲಿ ನೀ ಏರಿದ್ದಲ್ಲ ಅಣ್ಣ ನೀನು. ಹಾ ಹಾ ಕೊಲೆ ಏರಿದ್ದಲ್ಲ ಹಾ ಆ ಕೊಲೆ ಗಿರಿಕಾಲ ನೋಡಿಲ್ಲ ಹೌದೌದು. ಅಲ್ಲಿಂದ ಮಸ್ಕರಿ ಹೋಗಿ ಬರ್ತದ್ರಿ ಅವಾಗಿನ ಮೊಸರು ಕಲ್ಲಿಗೆ ಹೋಗಿ ಬೀಳ್ತಿದ್ರಂತ್ರಿ ರಾಜಾರಾಣಿ. ಅದ್ರ ಜೋಕಲ್ಲಿ ಆದ್ರೆ ಅಲ್ಲಿ ಹೋಗ್ಬಿದ್ರಂತೆ. ಅಲ್ಲಿಗೆ ಹೋಗಿ ಬೀಳ್ತಿದ್ರಂತ್ರಿ ರಾಜಾರಾಣಿ. ಸ್ವಲ್ಪ ಮುಚ್ಚಬೇಕ್ರಿ ಲೈಟ್ ಒಂದ್ 50%. ನೋಡ್ರಿ 50% ಕಣ್ಣು ಮುಚ್ಚಿ ನೋಡಿದ್ರೆ ಅಲ್ಲಿ ಆಂಜನೇಯ ಕಾಣಿಸ್ತಾನಂತೆ. ಕಾಣಿಸ್ತಾನ? ಕಣ್ಣುಗಳನ್ನ 50% ಮುಚ್ಚಿ ನೋಡಿ ಅಂತ ನೋಡಿ ಆಂಜನೇಯ ಕಾಣಿಸ್ತಾರಂತೆ ಅಲ್ಲಿ. ಸೊ ಅದನ್ನ ತುಂಬಾ ಜನರು ನಂಬುವಂಥದ್ದು ಅಲ್ವಾ? ಅದಿದಿಲ್ಲ ಅಲ್ಲಿ ಸಂದ್ರಿಗಳಿಗೆ ಹೊಂಟಿದೀವಿ, ಗವಿಗಳಿಗೆ. ನೋಡ್ರಿ ಫ್ರೆಂಡ್ಸ್, ಅಣ್ಣ ನಾ ಬಿ ಬ್ಲಾಗ್ ಮಾಡ್ತಿದ್ದೆ ಬಿಟ್ಟಿನಿ. ಎಡಿಟ್ ಮಾಡಕ್ ಬರೋದಿಲ್ಲ, ಎಡಿಟ್ ಮಾಡ್ಲಾರ ಸರಿಗೆ ಬಿಟ್ಟಿನಿ ನೋಡ್ರಿ. ಎಡಿಟ್ ನಾನು ಬ್ಲಾಗ್ ಮಾಡ್ತಿದ್ದೆ. ನಮ್ಮ ಗೌರಂಪೇಟೆ ಹುಡುಗರು ಕ್ರಿಕೆಟ್ ಆಡಕ್ಕೆ ಬಂದಿದ್ದಾರೆ. ನಾವು ಚಲೋ ಪ್ಲೇಸ್ ಅನ್ನು ನೋಡಕ್ ಹೊಂಟಿದ್ದೇವೆ. ವಿರಾಟ್ ಕೊಹ್ಲಿ 18 ನಂಬರ್ ಅವ್ರೇ ನೋಡ್ರಿ. ಕ್ರಿಕೆಟ್ ಅವ್ರು ಇರ್ಕಂದ್ರೆ ಮ್ಯಾಚಸ್ ಸ್ಟಾರ್ಟ್ ಆಗಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅವಾಗಿನ ಕಾಲದವ್ರು ಇಲ್ಲೇ ಎಲ್ಲ ಮಾಡ್ಯಾರ್ರಿ, ಉಣ್ಣರು ಬೇರೆ ಎಲ್ಲ ಮಾಡ್ಯಾರ್ರಿ. ಅವಾಗಿನ ಕಾಲದಾಗ ಇಲ್ಲೇ ವ್ಯವಸ್ಥೆ ಮಾಡ್ಯಾರ್ರಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು ಫ್ರೆಂಡ್ಸ್. ಅಲ್ಲಿ ನೋಡ್ರಿ ಫುಲ್ ಇದೆ ಅಲ್ಲಿ, ಅವಾಗಿನ ಕಾಲದ ಫುಲ್. ಇನ್ನಾದ್ರೂ ಬಿದೆ ಗುಡ್ಡದ ಮೇಲೆ ನಡ ಗುಡ್ದಾಗ ರೀ. ಇಲ್ಲ ಹಿಂಗ್ ಮೇಳ್ಸ್ಕೊಂಡು ಮತ್ತೆ ಮನೆಗೆ ಹೋಗ್ತಿದ್ವಿ. ಇಲ್ಲಿ ನೀರು ಬರ್ತಾವ ನೋಡ್ರಿ. ನೀರು ಬರೋಣ ಮಳೆ ಬರ್ತೈತೆ ನೋಡ್ರಿ. ಮಳೆ ಬರೋಣ ಇಲ್ಲಿ ನಿಂದಿರ್ತಾವ್ರಿ. ಇಲ್ಲಿ ನಿಂತಿಗೇಶು ಎಲ್ಲ ಕರ್ಕೊಂಡು ಹೋಗ್ತಾವ ನೋಡ್ರಿ ಫ್ರೆಂಡ್ಸ್ ಕೆರೆಗೆ. ಮಳೆ ಬಂದಾಗ ಪೂರ್ತಿ ಗುಡ್ಡದಲ್ಲಿರುವಂಥ ನೀರುಗಳೆಲ್ಲವೂ ಕೂಡ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ, ಇಲ್ಲಿ ಸೇರುತ್ತೆ. ಇಲ್ಲಿ ಬಂದು ಸೇರಿದ ಮೇಲೆ ನೀರು ಇಲ್ಲಿಂದ ಕ್ರಾಸ್ ಆಗಿ ಡೈರೆಕ್ಟ್ ಇಲ್ಲಿಂದ ಹರ್ಕೊಂಡು ಅಲ್ಲಿ ನೋಡಿ ಕೆರೆ ಕಾಣಿಸ್ತಿದೆಯಲ್ವಾ, ಆ ಕೆರೆಗೆ ಹೋಗಿ ತಲುಪುತ್ತೆ. ನಿಮ್ಮ ಕಡೆನೂ ಈ ರೀತಿ ಮಾಡ್ತಾರ? ಹೊಲದಲ್ಲಿ ಬೆಳೆಗಳಿಗೆ ಹಕ್ಕಿಗಳ ಕಾಟ ಆಗೋ ಕಾರಣಕ್ಕೆ ಅಲ್ಲಿ ನೋಡ್ತಿದ್ದೀರಲ್ವಾ, ಅಲ್ಲೇನೋ ಕಟ್ಟಿದ್ದಾರೆ. ಅದೇನು ಅನ್ನೋದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಮರ ಇದೆ, ಬರೀ ತೋರಿಸ್ತೀನಿ. ಆ ಮರದ ಬೇರು ಒಂದು ಕಲ್ಲಿನ ಕೆಳಗೆ ಯಾವ ರೀತಿ ಹೋಗೈತೆ ಅಂತೇಳಿ ನೋಡ್ರಿ. ಇದು ಮರ ನೀವು ನೋಡ್ತಿರೋದು. ಅಲ್ಲಿರೋ ಮರ ಇಷ್ಟು ದೊಡ್ಡ ಬಂಡೆಕಲ್ಲಿದು. ಈ ಬಂಡೆಕಲ್ಲು ಕೆಳಗಡೆ ಬೇರು ನೋಡ್ರಿ. ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬೇರು ಫುಲ್. ಅಲ್ಲಿ ನೋಡಿ, ಅಲ್ಲಿ ಸಿಳಿದೆಯಲ್ಲ, ಅದು ಮರದ ಎನರ್ಜಿಗೆ ಸಿಳಿರ್ಬೋದು ಅನ್ಸುತ್ತೆ. ಅಲ್ಲಿ ಕಲ್ಲಿನ ಒಳಗಡೆ ಬೇರು ಹೋಗಿದೆ. ತುಂಬ ಪವರ್ಫುಲ್ ರೀ ನೇಚರ್. ನೋಡ್ರಿ ಬೇರು. ವಾ, ಇಲ್ಲಿ ನೋಡ್ರಿ ಗಿಡ ಕಲ್ಲಿನ ಮೇಲೆ. ಪೂರ್ತಿ ಕಲ್ಲು. ಈ ಕಡೆ ಎಲ್ಲ ಕಡೆ ಕಲ್ಲು. ಅಲ್ಲಿಂದ ಬೇರೆ ಎಲ್ಲಿಗೆ ಹೋಗಿರ್ಬೇಡ, ಯೋಚನೆ ಮಾಡ್ರಿ. ನಾನು ನಮ್ಮ ಅಣ್ಣನವರು ನಮ್ಮ ದೋಸ್ತರೆಲ್ಲ 4 ಜನ ದಣಕಂಡಿಗೆಸಿ ಆರಾಮ್ಸಿ ಚಲೋ ಪ್ಲೇಸ್ ನೋಡಿ ನೀರು ಕುಡ್ಕೊಂತ ಕುಂತೀವಿ ಒಂದು 5 ನಿಮಿಷ. ಗುಡ್ಡನ ಸಾಕಷ್ಟು ತಿರುಗಾಡಿ ಈಗ ಮತ್ತೆ ಇಳಿಬೇಕು ಅನ್ಕೊಂಡಿದ್ದೀವಿ ಗುಡ್ಡನ. ಅದಕ್ಕಿಂತ ಮುಂಚೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ರಿ, ನೀವು ಎಲ್ಲಿರ್ತೀರ ಅದರ ಲೊಕೇಶನ್ ಎಕ್ಸಾಕ್ಟ್ಲಿ ಹೇಳಿ ಅಂತ ಹೇಳಿ. ಬರೀ ಹೇಳ್ತೀನಿ. ಈಗ ನೋಡ್ತಿದ್ದೀರಾ, ಈಗ ಅಲ್ಲಿ ಮೇನ್ ರೋಡ್ ಕಾಣಿಸ್ತಿದೆಯಲ್ಲ, ಆ ಮೇನ್ ರೋಡ್ ಡೈರೆಕ್ಟ್ ಹಿಂಗೆ ಹೋದರೆ ಈ ಕಡೆ ರಾಯಚೂರಿಗೆ ಹೋಗುತ್ತೆ. ಆ ಕಡೆ ಹೋದರೆ ನಿಮಗೆ ಶಾಪೂರು, ಸುರಪೂರು ಹಂಗೆಲ್ಲ ಹೋಗುತ್ತೆ. ಅದಾದಮೇಲೆ ಸ್ಟ್ರೈಟ್ ಹೋದರೆ ನಿಮಗೆ ತಿಂತಿಣಿ ಬ್ರಿಡ್ಜಿಂದ ಮತ್ತೆ ನೀವು ಬೇರೆ ಕಡೆ ಲಿಂಗಸೂರು, ಅದಾದಮೇಲೆ ಆ ಕಡೆ ಗುಲ್ಬರ್ಗ. ಬರ್ರಿ, ಇಲ್ಲಿಂದ ಅಲ್ಲೊಂದು ಬಾವಿ ಕಾಣಿಸುತ್ತೆ. ಕಾಣಿಸಕತ್ತೇನ್ರಿ ನೋಡ್ರಿ. ಆ ಬಾವಿ ತುಂಬ ಅಂದರೆ ತುಂಬ ಫೇಮಸ್ ಬಾವಿ.
ಯಾಕಂದರೆ ಅದರ ನೀರು ತೆಂಗಿನ ನೀರು ಇದ್ದಂಗೆ ಇರ್ತಾವಂತೆ. ಬರ್ರಿ. ಓ ದೇವ್ರಗುಡ್ಡ ವಿಡಿಯೋ ನೋಡಿದ್ದೆ. ಯಾವಾಗ? ರೀಲ್ಸ್ನಾಗ ನೋಡಿದ್ದೆ, ವಿಡಿಯೋ ಯೂಟ್ಯೂಬ್ನಾಗ ನೋಡಿದ್ದೆ. ರೀಲ್ಸ್ನಾಗ. ನೀನು ನೋಡಿದ್ದೆ? ಎದ್ರಾಗ ನೋಡಿದ್ದೆ? ಇನ್ಸ್ಟಾಗ್ರಾಮ್ನಾಗ. ಅವರೆಲ್ಲ ಏನು ಹೇಳಿ ಗೊತ್ತಾ? ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಅಷ್ಟೇ. ದೇವದುರ್ಗದ ಮೊದಲನೇ ವಿಡಿಯೋ ಮಾಡಿದಾಗ ತುಂಬ ಜನ ನನಗೆ ಬಂದೇಶ್ವರ ಶಾಲೆ ಬಗ್ಗೆ ಹೇಳಿದ್ರಿ. ಅದನ್ನು ಒಂದ್ಸಲ ಈಗ ಕೊನೆ ವಿಡಿಯೋ ಅನ್ನೋ ಕಾರಣಕ್ಕೆ ಒಂದು ಶಾರ್ಟ್ ತಗೊಳ್ಳೋಣ ಅಂತ ಬಂದಿದ್ದೆ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇದು ನಮ್ಮ ದೇವದುರ್ಗದ ಕೊನೆಯ ವಿಡಿಯೋ. ಆಲ್ಮೋಸ್ಟ್ ದೇವದುರ್ಗವನ್ನ ಕವರ್ ಮಾಡಿದ್ವಿ. ಬಾವಿಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಜಾಗಗಳಾಗಿರ್ಬೋದು, ಗುಹೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಕವರ್ ಮಾಡಿದೀವಿ. ನೆಕ್ಸ್ಟ್ ಬರುವಂತಹ ವಿಡಿಯೋಗಳು ಏನೇ ಆಗಿದ್ರು ಕೂಡ ದೇವದುರ್ಗದ ಸುತ್ತಮುತ್ತಲಿರುವಂತಹ ಹಳ್ಳಿಗಳಾಗಿರ್ಬೋದು, ಊರುಗಳು, ಅಲ್ಲಿಯ ವಿಶೇಷತೆ, ಅಲ್ಲಿಯ ಇತಿಹಾಸ ಈ ಥರದ್ದೇ ಆಗಿರುತ್ತೆ. ನಿಮ್ಮ ಊರಲ್ಲಿ ಏನಾದರೂ ವಿಶೇಷತೆ ಇತ್ತು ಅಂದ್ರೆ ಅಥವಾ ವಿಚಿತ್ರವಾಗಿತ್ತು ಅಂದ್ರೆ ಕಮೆಂಟಲ್ಲಿ ತಿಳಿಸಿ, ಮತ್ತೆ ನನ್ನ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನನಗೆ ತಿಳಿಸಿ. ನಾನು ಬಂದು ನಿಮ್ಮ ಊರಿನ ಇತಿಹಾಸವನ್ನ ಎಲ್ರಿಗೂ ತಲುಪಿಸುವಂತ ಕೆಲಸ ಮಾಡ್ತೀನಿ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ರಿ, ಶೇರ್ ಮಾಡೋದನ್ನ. ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್.